ಬದುಕಿ ಸಾಧನೆ ಮಾಡಬಹುದೇ ಹೊರತು ಒಬ್ಬರನ್ನ ಕೊಂದು ಸಾಧಿಸೋದು ಬಹಳ ಕಷ್ಟ ಅದೇ ರೀ. ಒಂದು 5 ಕುಂಟೆ ಹೊಲಕ್ಕೋಸ್ಕರ ಅಣ್ಣ ತಮ್ಮ ಇಬ್ರು ಹೊಡೆದಾಡಿದ್ರು. ತಮ್ಮನ ಊರವರೆಲ್ಲ ಬುದ್ಧಿ ಹೇಳಿದ್ರು ಬೇಡಕ್ಕಲ್ಲ ಅಂತ. ಅಣ್ಣಂಗೂ ಹೇಳಿದ್ರು ಓಲಿ 2 ಕುಂಟೆ ಕೊಟ್ಬಿಡು ಅವನಿಗೆ. ಇಲ್ಲ ನಾ ಕೊಡುದಿಲ್ಲ ಅಂತ ಹಠ. ಒಂದು ಕೊಡ್ಲೇಬೇಕು ಅಂತ ಅವನ್ ಹಠ. ಕೊನೆಗೆ ಇಬ್ರು ಹೊಡೆದಾಡಿದ್ರು. ತಮ್ಮನಿಗೆ ಅದೇನು ಕೋಪ ಬಂತೋ ಹೋದ ಚೂರಿ ತಂದು ಚುಚ್ಚಬಿಟ್ಟ ಅಣ್ಣ. ಅವನ್ ಸತ್ತೋದ ಅಣ್ಣ. ನೇರವಾಗಿ ಕೊಂದಲ್ಲ. ವಿಡಿಯೋ ಎಲ್ಲ ಆಗ್ಬಿಡ್ತು. ವಿಡಿಯೋ ಎಲ್ಲ ಮಾಡ್ಕೊಬಿಟ್ರು ಜನ. ಈಗ ಏನೋ ಸಾಯಿಸ್ತಾವ್ರೆ ಅಂದ್ರು ಬಿಡಿಸೋದಿಲ್ಲ. ವಿಡಿಯೋ ಮಾಡ್ಕೊತಿರ್ಬೇಕಾರೆ ವಿಡಿಯೋ ಮಾಡ್ಕೊಂಡ್ರು. ಕೋರ್ಟ್ಗೆ ಹೋದ ಅವನು. ಶಿಕ್ಷೆ ಆಯ್ತು. ಅಣ್ಣ ಯಮಲೋಕ್ತಲ್ಲ ಅವನೇ, ತಮ್ಮ ಜೈಲಲ್ಲ ಅವನೇ. 5 ಕುಂಟೆ ಊರೆಲ್ಲ ಸೇರ್ಕ ಒತ್ತರಿಸ್ತಾ ಕೂತವ್ರು ಸುತ್ತ. ಈಗ ಅವನಿಗೂ ಇಲ್ಲ ಇವನಿಗೂ ಇಲ್ಲ. 2 ಕುಂಟೆ ಉಳಿಸವ್ರೆ. ಇನ್ನೇನು ಬರುದು ಇನ್ನೊಂದು ವರ್ಷ ಲೇಟ್ ಆದ್ರೆ ಹಸುವಾಗಿ ಭೂಮಿ ಇರುವುದಿಲ್ಲ. ಅವನು ಏನ್ ಸಾಧಿಸ್ದಂಗ ಆಯ್ತು. ಅವನು ಏನ್ ಸಾಧಿಸ್ತಾ ಇತ್ತ? ತಮ್ಮನ ಮನೆ ಬೆಳಕನ್ನು ನಂದಿಸ್ತಾ, ಅಣ್ಣನ ಮನೆ ಬೆಳಕನ್ನು ನಂದಿಸ್ತಾ, ತನ್ನ ಮನೆಗೂ ಗಂಡಿ ದಿಕ್ಕಿಲ್ದಂಗೆ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟ. ಅದಕ್ಕೆ ನಮ್ಮ ಶರೀಫ ಸಾಹೇಬ್ರು ಹೇಳ್ತಾರೆ, ಸೊಕ್ಕ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಣ ಮಾಡು, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಯಾತ್ರೆಯ ಚಂದಾಗೆ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ಕಾಶಿ ಯಾತ್ರೆಯ ಚಂದಾಗೆ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ತಂದೆ ತಾಯಿಯ ಸೇವೆಯ ಮಾಡಣ್ಣ, ನಿನ್ನ ತಂದೆ ತಾಯಿಯ ಸೇವೆಯ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ತಿಳಿದು ನೋಡಣ್ಣ, ಕೇಳು ಜಾಡ ಶಿವದಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಲಾಭ ನೋಡಿ ವ್ಯಾಪಾರ ಮಾಡು, 8 ದಿನಕ್ಕೊಮ್ಮೆ ಲೆಕ್ಕವ ಮಾಡು ತಮ್ಮ. ಲಾಭ ನೋಡಿ ವ್ಯಾಪಾರ ಮಾಡು, 8 ದಿನಕ್ಕೊಮ್ಮೆ ಲೆಕ್ಕವ ಮಾಡು, ತಂದೆ ತಾಯಿಯ ಸೇವೆ ಮಾಡಣ್ಣ, ದಾನ ಧರ್ಮ ತಪ್ಪದೆ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ತಂದೆ ತಾಯಿಯ ಸೇವೆಯ ಮಾಡು, ಸ್ನೇಹ ಕಂಡಲ್ಲಿ ಸಲಾಮು ಮಾಡು, ಲಾಭ ನೋಡಿ ವ್ಯಾಪಾರ ಮಾಡು. ಎಂತ ಧರ್ಮದ ವಿಚಾರವನ್ನ ಶರೀಫ ಸಾಹೇಬ್ರು ಹೇಳ್ತಾರೆ ಬಂಧುಗಳೇ. ಅಂದ್ರೆ ಏನಾದ್ರೂ ಮಾಡಪ್ಪ, ನಿನ್ನ ಹುದ್ದೆ ಯಾವ್ದಾದ್ರೂ ಆಗಿರ್ಲಿ ಅದ್ರಲ್ಲಿ ಧರ್ಮ ಇರ್ಲಿ ಅಂತ. ರೈತನಾಗು, ಉದ್ಯೋಗದಾತನಾಗು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ವಕೀಲನಾಗು, ಡಾಕ್ಟರ್ ಆಗು, ಒಂದು ಧರ್ಮ ಅಂತಿದೆ, ಅದು ನೋಡಯ್ಯ ಅಂತ ಹೇಳ್ಬೇಕಂತ.
ಪ್ರತಿಯೊಂದರಲ್ಲೂ ಕೂಡ ಧರ್ಮ. ನಮ್ಮ ಕಾರ್ಯಕ್ರಮದಲ್ಲೂ ಧರ್ಮ ಇದೆ. ಇಷ್ಟು ಜನ ಇರಬೇಕು, ಇಷ್ಟು ಜನ ಕೂತ್ಕೋಬೇಕು, ನಾನು ಆಡುವಾಗ ಎಲ್ಲರೂ ಈ ಕಡೆ ನೋಡ್ಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಆ ಕಡೆ ಈ ಕಡೆ ಒಯ್ತಾ ಅವ್ರು ಸುಮ್ಮನೆ ಒಯ್ತಿಲ್ಲ. ಶುರು ಮಾಡು ಅಂದ್ರು. ಹಂಗಂತವ್ರೆಲ್ಲ ಅಂತ ಕೂತ್ಕೊಂಡೆ ಹೋಗಿ ಪಂತಿಲಿ ಕೂತ್ಕೊಂಡ್ರು ಉಣ್ಣೋಕ. ಆಯ್ತು, ಶುರು ಮಾಡು ಅಂದ್ರು. ಕೂತ್ಕೊಂಡು 2 ಪದನಾರ ಕೇಳಿದ್ರೆ ನನಗಾರ ಒಂಚೂರು ಬೆಲೆ. ಶುರು ಮಾಡು ಏನಪ್ಪ ಮಾಡಿದ್ನಲ್ಲ, ಓಲಿ ಕೂತ್ಕೊಂಡು ಕೇಳ್ಬೇಕಲ್ವಾ. ನಿಮಗೆ ನಾ ಬೆಲೆ ಕೊಟ್ಟೆ, ನನಗೊಂಚೂರು ಕೊಟ್ರಪ್ಪ ನೀವು. ಏನ್ ಮಾಡಿರಿ? ಆ ಕಾರ್ಯಕ್ರಮವೇ ಹಂಗದ. ಇವತ್ತು ಅಲ್ಲೇ ಕೇಳಿದೆ 300 ಕ್ವಿಂಟಾಲು ಎಷ್ಟು 300 kg 400 kg ಮಾಡೀವಿ ಅಂದ್ರು. ಆಗ್ಲೇ ಅರ್ಥ ಮಾಡ್ಕೊಬಿಟ್ಟೆ, ಸದ್ದು ಮಾಡದೆ ಆಡ್ಬಿಟ್ಟು ಹೊಂಟಬೇಕು ಇವತ್ತು ಅಂತ. ಯಾಕೆಂದ್ರೆ ಬೂಂದಿ ಪಾಯಸ ಅಂದಿದ್ರೆ ನನ್ನ ಮಾತು ನಡೀತದೆ. ಈ ಐಟಮ್ ಆದಾಗ ಅವ್ರ ಮಾತೇ ನಡೆದೋಯ್ತದೆ. ಇವತ್ತು ಕೋಟಿ ಇದ್ದು ಅಂತ ಅಲ್ಲಿ ಬಗ್ಸ್ಬೋದು, ಓಟಿಯನ್ನು ಬಗ್ಸೋಕ್ಕಾಗೋದಿಲ್ಲ ಈಗ. ಅದಕ್ಕೆ ಇವತ್ತು ದಯಮಾಡಿ ಎಲ್ಲ ಶಾಂತ ರೀತಿಯಿಂದ ಕೂತ್ಕೊಂಡು ದಯಮಾಡಿ ಇವತ್ತು ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡವ್ರೆ. ಮೋಹನ್ ಅವ್ರಿಗೆ ತಂದೆ ಅಂದರೆ ಬಹಳ ಪ್ರೀತಿ. ಅವ್ರು ಹೇಳ್ತಾ ಇದ್ರು, ನಾವೆಷ್ಟು ಚಂದವಾಗಿ ಬಾಳ್ತಿರ್ಬೋದು, ಇವತ್ತು ನಾವೆಷ್ಟು ಚೆನ್ನಾಗಿ ಬದುಕ್ತಿರ್ಬೋದು, ಅದಕ್ಕೆ ಕಾರಣ ನಮ್ಮ ಅಜ್ಜಿ ತಾತ, ನಮ್ಮ ತಂದೆ, ಅವರ ಶ್ರಮ ಅಂತ. ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ತಿಥಿ ಕಾರ್ಡ್ ಇಸ್ಕೊಂಡು ಹುಡುಕ್ತೀನಿ ಅವ್ರ ಅಪ್ಪ ಅವನ ಹೆಸರು ಏನದೆ ಅಂತ. ಎಷ್ಟೋ ಜನಕ್ಕೆ ಮರ್ತ್ಕೊಂಡ್ಬಿಟ್ಟು ಅವ್ರ ಮೊಮ್ಮಕ್ಳು ಅಜ್ಜಿ ತಾತನ ಹೆಸರು ಮರ್ತು ಬಿಡ್ತಾರೆ ಈಗ. ಯಾಕೆಂದ್ರೆ ಪಿತೃದೇವರು ಅಂತ ಅವರು ದೇವ್ರ ಸಮಾನ. ಯಾರು ಅವ್ರ ಅಜ್ಜಿ ತಾತ ಅವರೆಲ್ಲ ಅವರು ಪಿತೃದೇವರು. ಅದಕ್ಕೆ ವರ್ಷಕ್ಕೊಂದ್ಸಲ ನಾವೆಲ್ಲ ಹಬ್ಬ ಮಾಡಿ, ಮಾರನೊಮ್ಮೆ ಹಬ್ಬ ಮಾಡಿ ಅವ್ರಿಗೆ ಎಡೆ ಇಡೋದು ಯಾಕೆ? ಅವರು ನಮ್ಮ ಮನೆಗೆ ದೇವ್ರು ಇದ್ದಂಗೆ, ಅವ್ರ ಆಶೀರ್ವಾದನೂ ಬೇಕು ನಾವು ಚೆನ್ನಾಗಿರ್ಬೇಕಾರೆ ಅಂತ. ಅದಕ್ಕೆ 3 ತಲೆಮಾರು ಹೆಸರು ಜ್ಞಾಪಕ ಇಟ್ಕೋಬೇಕಂತ ನಾವು. ಅಜ್ಜಿ ತಾತನ ಹೆಸರೆಲ್ಲ ತಿಥಿ ಕಾರ್ಡ್ ಇಸ್ಕೊಂಡು ಇಟ್ಗೆ ಬರ್ಕತ್ತೀವಿ. ನಿಮ್ಮ ಅಜ್ಜಿ ತಾತನ ಹೆಸರು ಗೊತ್ತಾ ಅಥವಾ ಅವರ ಹೆಸರು ಗೊತ್ತಾ ಅಂತ. ಕೆಲವ್ರು ಹೇಳ್ತಾರೆ, ಹುಡುಕಾಡ್ಕ ಬಂದು 1 ನಿಮಿಷ ಇರೋಣ, ನಮ್ಮ ಚಿಕ್ಕಪ್ಪನ ಕೆಳಕ್ಕೆ ಬಂದು ಹೇಳ್ತೀನಿ ಅಂತ. ಕೆಲವ್ರು ಹೇಳ್ತಾರೆ, ಇಲ್ಲೇ ಮೊನ್ನೆ ಬಂದಿದ್ದೆ ಅಲ್ಲಿ ಗೇಟ್ ಹತ್ರ ಕಾರ್ಯಕ್ರಮಕ್ಕೆ, ನಿಮ್ಮ ತಾತನ ಹೆಸರು ಏನು ಅಂತ. ನಾನಂದ್ರೆ, ಅಯ್ಯೋ ಅವ್ನ್ ಕಡ್ಕ ಬಡ್ಕ ಎರೂರ್ಗಾಡು ಅಂತ. ಅವನ್ ಬೇರೆ ತಾತ ಮಡಗಿದ್ದು 3 ಎಕರೆಗೂ ಬೇಲಿಯಾಗಿ ಬಿಗಿಯಾಗಿ ಮಡಿಕೊಂಡು ಅವ್ನು ಮಾತ್ರ. ಅದು ಮಾತ್ರ ಬಿಗಿಯಾಗಿ RTC GTC ಎಲ್ಲ ನೀಟಾಗಿ ರೆಡಿ ಮಾಡಿಸ್ಕೊಂಡ್ಬಿಟ್ಟವನೆ. ಯಾಕೆ ಅವ್ನು ಮಡ್ಬಿಟ್ಟು ಹೋದಕ್ಕೆ ಮೆಡೆಗಾರಿಕೆ ಮಾಡ್ತಾ ಕೂತವ್ನು. ಇವನೀಗ ಹೆಸರು ಮಾತ್ರ ಅವ್ನು ಕಡ್ಕ ಬಡ್ಕಬೇಡ್ದಂತ. ಈಗ ಎಂತ ಕೃತಜ್ಞ ಮನ್ಸಿದು, ಎಷ್ಟು ಕೆಟ್ಟ ಮನ್ಸಿದು, ಎಷ್ಟು ಕೊಳಕ ಮನ್ಸಿದು. ನಾನ್ ಚೆನ್ನಾಗಿರೋಕ್ ಯಾರ ಕಾರಣ? ಅವ್ರ ಹೆಸರೇ ಗ್ಯಾಪ್ನಿಲ್ಲ. ಅವ್ನ್ ಕಟ್ಕೊಂಡು ಏನ್ ಬಡ್ಕಂಡಿ ಅಂದ್ರೆ ಅವ್ನ್ ಸತ್ತೋಗವನೆ ಅಂತ ಮರ್ತಾ ನಿನಗೂ ಒಂದಿನ ಸಾವು ಬರ್ತದೆ. ಸಾವು ಮುಂಚೆ ನೀ ಕೆಟ್ಟ ಮಾತು ಕೇಳ್ಬೇಕಾಗ್ತದೆ. ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ಬಂಧುಗಳೇ, ನಾವು ಇವತ್ತು ಚೆನ್ನಾಗಿದ್ದೀವ, ಅದಕ್ಕೆ ಯಾರೋ ಒಬ್ರು ಪಟ್ಟವ್ರ ಶ್ರಮ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಊರೆಲ್ಲ ಹೊಲ ಮಾರ್ಕೊಂಡು ತಿನ್ನುವಾಗ ನನ್ನ ಮೊಮ್ಮಕ್ಳಿಗಿರ್ಲಿ, ನನ್ನ ಮೊಮ್ಮಕ್ಳಿಗಿರ್ಲಿ, ನನ್ನ ಮಕ್ಕಳಿಗಿರ್ಲಿ ಅಂತ ಉಳಿಸೋಗವ್ರೆ ಪುಣ್ಯಾತ್ಮರು. ಅವ್ರ ಹೆಸರನ್ನಾರ ನೆನಕ ಬೇಕಲ್ಲವ ನಾವು. ಅವ್ರ ಹೆಸರು ನೆನ್ಕೋಕೆ ಯೋಗ್ಯತೆ ಇಲ್ಲ ಅಂದ್ರೆ ತಿರ್ಗಾ ಏನ್ ಮಾತಾಡಿ, ಯಾವ ರಾಜಕಾರಣ ಮಾಡಿ, ಏನ್ ಗೆದ್ದು ಏನ್ ಬತ್ತು ಪ್ರಯೋಜನ? ಅದಕ್ಕೆ ನಾವು ಜೀವನದಲ್ಲಿ ಹಿರಿಯರನ್ನ ಪ್ರಾಜ್ಯ ನೆನ್ಕೊಳ್ಳೋಣ. ಚೆಡ್ಲೇಗೌಡರಿಗೆ ನಮ್ಮೆಲ್ಲರ ಅಶ್ವತರ್ಪಣ ಸಲ್ಲಿಸೋಣ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ ಚೆಡ್ಲೇಗೌಡ್ರೆ. ಕೋಣನ ಮಾರಮ್ಮನ ಗುಡ್ಡಪ್ಪನಾಗಿ 50 ಕೊಂಡವನ್ನ ಆಯ್ದವರು. ಆ ತಾಯಿಗೆ ಕೊಂಡ ಆಯ್ಬೇಕು ಅಂತ ಗ್ರಾಮದಲ್ಲಿ ಕಂಪ್ಲಾಪುರದ ಪ್ರಾರಂಭ ಆದಾಗಿಂದು ಚೆಡ್ಲೇಗೌಡ್ರೆ ಪೂಜಾರಪ್ಪನವರು ಅಂತ ಸೇವೆ ಮಾಡವ್ರೆ. ಮಹನೀಯರಿಗೆ ನಮ್ಮನ್ನು ಸಲ್ಲಿಸೋಣ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿತು ನಿನ್ನ ಪರುಸೆ, ಬೆಲ್ಲಾದ ತೇರಿನಂಗೆ ಬಂತಲ್ಲಪ್ಪ ನಿನ ಬಳಗ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಸಿಡ್ಲೇಗೌಡ್ರೆ ಕೊನೆಯಾಯಿತು ನಿಮ್ಮ ಜೀವನ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಸಿಡ್ಲೇಗೌಡ ಕೊನೆ ಆಯ್ತಲ್ಲೋ ನಿನ್ನ ಜೀವನ.
ಸಿಡ್ಲೇಗೌಡ ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಜೀವನ ಸಿಡ್ಲೇಗೌಡ್ರೇ ಕೊನೆ ಆಯ್ತಲ್ಲೋ ನಿನ್ನ ಜೀವನ ಮದ್ದೂರು ತಾಲೂಕು ಆತಕೂರು ಹೋಬಳಿ ಕಂಪ್ಲಾಪುರ ಗ್ರಾಮದ ಬುಂಡೇಗೌಡರ ಮಗ ಸಿಡ್ಲೇಗೌಡ. ನೋಡಿ ಹೆಸರು, ಅಪ್ಪನ ಹೆಸರು ಗುಂಡೇಗೌಡ, ಅವ್ರ ಹೆಸರು ಸಿಡ್ಲೇಗೌಡ. ಹೆಸರು ಹೆಂಗಾರ ಇರ್ಲಿ, ಬದುಕು ಚೆನ್ನಾಗಿತ್ತು ಅವ್ರದ್ದು. ನಮ್ದು ಹೆಸರು ಚೆನ್ನಾಗದೆ, ಬದುಕು ಚೆನ್ನಾಗಿಲ್ಲ. ಹೆಸರು ಕಟ್ಕೊಬಿಟ್ರೆ ಆಗ್ಲ ಹಾಗೆಲ್ಲ ಅವನು ಚೆನ್ನಮ್ಮ, ಮಗಳು ಚೆನ್ನಮ್ಮ, ಮೊಮ್ಮಗಳು ಚೆನ್ನಮ್ಮ. ಹೆಸರು ದೈವದ ಸೂಚಕವಾಗಿದ್ದು. ಈಗೆಲ್ಲ ಹೆಸರು ಬಹಳ ಚೆನ್ನಾಗಿ ಕಟ್ತಾರೆ. ಯಾರೊಬ್ಬ ಬಂದವನ 5 ರೂಪಾಯಿ ಕೊಡು ಅಂತ, ಎಲ್ಲ ನಿನ್ನ ಹೆಸರು ಅಂದ್ರೆ ಕುಬೇರ ಅಂತಾನೆ. ಹೋಗ್ಬೋದವೆ ಕೆಲಸ ಅಂದ್ರೆ ಹೆಸರು ಮಾತ್ರ ಹೆಂಗ್ ಕಟ್ಕೊಂಡ್ ಅಂತ ದುಡ್ಡು ಕೇಳ್ತಿಲ್ಲ ನೀನು. ಅಲ್ಲೊಬ್ಬವನ ಒಂದು ವಾರದಿಂದ ಕೆಮ್ತವನ, ಹೆಸರು ಆರೋಗ್ಯ ಸ್ವಾಮಿ ಅಂತ. ಹೆಸರು ಕಟ್ಬಿಟ್ರೆ ಆಯ್ತಾ? ನೋಡಿದ್ರೆ ವಾಕರಕ್ಕೆ ಬತ್ತದ ವೈದ ಮನ್ಮಾತ ಅಂತ ಹೆಸರು. ಯಾಕಪ್ಪ ಕಟ್ಟಿದ್ರಂಗಂತ ಹೆಸರು ಕಟ್ಕೊಬಿಟ್ರೆ ಆಗ್ಲಿಲ್ಲ. ಸಿಡ್ಲೇಗೌಡ, ಬುಂಡೇಗೌಡ ಬದುಕಂಗಿತ್ತು, ಬಂಗಾರದಂಗಿತ್ತು ಅವ್ರದ್ದು. ಹೆಸರಲ್ಲಿ ಏನದೆ ಈಗೆಲ್ಲ ಅಯ್ಯೋ ಎಲ್ರು ಅಂತಾರೆ ನಮ್ಮ ಮಗ ರಾಜಯೋಗದಲ್ಲಿ ಹುಟ್ಟವನೆ, ನನ್ನ ಮಗ ರಾಜಯೋಗದಲ್ಲಿ ಹುಟ್ಟವನೆ, ನನ್ನ ಮಗಳು ಎಲ್ಲ ರಾಜಯೋಗದಲ್ಲಿ ಹುಟ್ಟವ್ರೆ. ಇವರೇ 500 ಡೇಟ್ ಕೇಳ್ಕೋಗ ಆಪರೇಷನ್ ಮಾಡಿಸಿ ಎತ್ಕೊಂಡ್ಬಂದ್ಬಿಟ್ಟವ್ರೆ ಮಗುವ. ರಾಜಯೋಗದಲ್ಲಿ ಹುಟ್ಟಿದಾನಂತೆ ಮಗ. ಇದ್ಯಾವ ಲೆಕ್ಕದಲ್ಲಿ ಸಿಕ್ತಪ್ಪ ಅವ್ರ ಲೆಕ್ಕ? ಆಪರೇಷನ್ ಮಾಡ್ಸೋಕೆ ಡೇಟ್ ಕೇಳ್ಕೊಂಡು ಹೋಗಿ ಡಾಕ್ಟ್ರ ಹೊಟ್ಟೆ ಕೊಯ್ಸ್ಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟು ರಾಜಯೋಗದಲ್ಲಿ ಹುಟ್ಟುಬಿಟ್ಟವ ನನ್ನ ಮಗ ಅಂದ್ರೆ ಅಸಾಧ್ಯ ಅವೆಲ್ಲ. ಅದಕ್ಕೆ ಹೆಸರು ಸಿಡ್ಲೇಗೌಡ ಆದ್ರೂ ಅವ್ರು ಹಂಗೆ ಮಿಂಚಿನಂಗೆ ಬದುಕ್ತವ್ರು, ತಾಯಿ ಸೇವೆ ಮಾಡಿದವರು, ಕೃಷಿಕರು, ಅನ್ನದಾತರು. ಇವತ್ತು ನೋಡಿ, ಇವತ್ತು ಯಾಕೆ ಒಂದು ಪುಟ್ಟ ಗ್ರಾಮ ಕಂಪ್ಲಾಪುರ, ಚಿಕ್ಕ ಗ್ರಾಮ, ಆದ್ರೆ ಇಡೀ ಊರೇ ತುಂಬೋಯ್ತು. ಅವತ್ತು ಸಾವೊಂದು ದಿವಸ ಅಂತೆ ಅಣ್ಣ ಹೇಳ್ತಾ ಇತ್ತು. ಇವತ್ತು ನೋಡಿ ಎಷ್ಟು ಜನ ಬಂದಿದ್ದೀರಿ, ಯಾಕೆ ಬಂದ್ರಿ? ಕಾರಣ ಏನಂದ್ರೆ ಅವ್ರ ಬಳಗ ಅಂಥದ್ದು, ಅವ್ರ ಪ್ರೀತಿ ಅಂಥದ್ದು. ಇವತ್ತು ಯಾರೇ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರು ನಮ್ಮನೆ ಕಾರ್ಯಕ್ಕೆ ಇವ್ರು ಬಂದಿದ್ದೊತ್ತು ಬಂದ ಕಣೆ ಅಂತಾರೆ. ಯಾರೇನು ಕಡಿಮೆ ಇಲ್ಲ. ಈಗ ಅನ್ನ ಎಲ್ರಿಗೂ ಭಗವಂತ ಯಥೇಚ್ಛವಾಗಿ ಕೊಟ್ಟವನೆ. ಅನ್ನದ ದಾರಿದ್ರೆ ಯಾರಿಗೂ ಇಲ್ಲ. ಒಂದ್ ಕಾಲದಲ್ಲಿ ಮುನಿ ಮಾಡ್ಬಿಟ್ರೆ ಹುಡಿಕೊಂಡು ಹೋಯ್ತಿದ್ರೆಲ್ಲ ಅನ್ನ ಉಣ್ಣಕ್ಕೆ. ಇವತ್ತೆಲ್ಲ ಎಲ್ಲ ನಡೀದಿಲ್ಲ, ಅವೆಲ್ಲ ಆಟ. ಪ್ರೀತಿ ಇದ್ರೆ ಬರ್ತಾರೆ. ಒಂದ್ಸತ್ತಲ್ಲ 3 ಸತ್ ಕರಿಬೇಕು.
ಇಲ್ದಾರ ಹೋಗಯ್ಯೋ ಅವನಿಗಿಂತ ಹೆಂಗೆ ಕಮ್ಮಿ ನಾನು ಹೋಟೆಲ್ ಹೋಗಿ ತಿಂತೇನೆ ಅಂತಾರೆ. ಅದಕ್ಕೆ ಇವತ್ತು ನೀವು ಯಾಕೆ ಬಂದಿದ್ದೀರ ಅಂದ್ರೆ ಆ ಕುಟುಂಬದ ಪ್ರೀತಿ, ಶಿಡ್ಲೇಗೌಡನ ಮೇಲಿರುವಂಥ ಅಭಿಮಾನ. ನಮ್ಮ ಮೋಹನಣ್ಣವರು ಹಣವಂತರಾದ್ರು ಗುಣವಂತರಾಗಿ ನಿಮ್ಮೆಲ್ಲರ ಪ್ರೀತಿ ಗಳಿಸ್ತವರು. ಅದಕ್ಕೆ ಬಹಳಷ್ಟು ಜನ ಇವತ್ತು ಬಂದಿದ್ದೀರಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ದಯಮಾಡಿ ಕುಳಿತು ಅಲ್ಲಿ ಊಟ ಆಗಲಿ, ಒಂದು ಪಂಕ್ತಿ ಆಗಲಿ. ಸ್ವಲ್ಪ ಚೇರ್ಗಳ ಸ್ಥಳಾವಕಾಶ ಇದೆ, ಕುಂತ್ಕೊಳ್ರವ. ಅಲ್ಲಿ ಒಳಗಡೆ ಚೇರ್ಗಳಿದ್ದ, ಹೋಗಿ ಅಲ್ಲೋಗಿ ಕುಳಿತುಕೊಳ್ಳಿ. ಕಾರ್ಯಕ್ರಮ ಮುಂದುವರಿಸೋಣ ಮತ್ತೊಂದು ಗೀತೆಯನ್ನು ಹಾಡ್ತಾ. ಹಲೋ ಹಲೋ ಕುಲದೇವರಾದಂಥ ಭೈರವೇಶ್ವರ, ಕಾಲಭೈರವ, ಗಳಗಲ ಸಿದ್ಧ, ಗವಿಸಿದ್ಧ, ಅನ್ನದಾನೆ, ಮೃತರಾತ್ಮಕ್ಕೆ ಮೋಕ್ಷವನ್ನು ನೀಡಲಿ ಅಂತೇಳಿ ಭೈರವನನ್ನ ಬೇಡೋಣ. ಕಾಲಭೈರವ ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ.